ಮನೆಗೆ ನಾವು ಬಂದಿದ್ದೇವೆ. ಬಹುಶಃ ಕನ್ನಡ ನಾಡಿನಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತರ ಶ್ರೇಣಿಯಲ್ಲಿ ನೋಡೋದಾದರೆ ಅದರಲ್ಲಿ ನಮ್ಮ ಶೇಷಾದ್ರಿಯವರು ಕೂಡ ಒಬ್ಬರು. ಶೇಷಾದ್ರಿಯವರ ಮೂಲ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಅವರ ಮನೆಯಲ್ಲೇ, ಅವರ ಮನೆ ಅಂಗಳದಲ್ಲೇ ಅವರನ್ನ ಸರಳವಾಗಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಸುದೀರ್ಘ ಅವಧಿಗೆ ಅವರು ಪತ್ರಕರ್ತರಾಗಿ ಕೆಲಸವನ್ನು ಮಾಡಿದಂಥವ್ರು. 70ರ ದಶಕದಲ್ಲಿ ಜನಮಿತ್ರ ಪತ್ರಿಕೆಗೆ ಸೇರಿದಂಥವರು. ಜನಮಿತ್ರ ಪತ್ರಿಕೆಯಲ್ಲಿ ಕರುಣಾಮೂರ್ತಿಯವರ ಜೊತೆಗೆ ಅವರು ಸಣ್ಣ ಪತ್ರಿಕೆಗಳ ಭೀಷ್ಮ ಅಂತಲೇ ಕರೀತಾರೆ. ಅಂಥ ಪತ್ರಿಕೆಗಳಲ್ಲಿ ಅವರು ಆರಂಭ ಮಾಡಿದಂಥ ಜನಮಿತ್ರ ಪತ್ರಿಕೆಯಲ್ಲಿ ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿದರು. ಸುಮಾರು 1.5 ದಶಕಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡಿದರು. ಅದಾದಮೇಲೆ ನಂತರ ಅವರದೇ ಆದ ಒಂದು ಪತ್ರಿಕೆಯನ್ನು ಹಾಸನ ಮಾಧ್ಯಮ ಅಂತೇಳಿ ಶುರು ಮಾಡಿದರು. ಹಾಸನ ಮಾಧ್ಯಮ ಪತ್ರಿಕೆಯನ್ನು ಸುದೀರ್ಘ ಅವಧಿಗೆ ನಡೆಸಿದಂಥವರು. ಹಾಗಾಗಿ ಒಂದು 4 ದಶಕಗಳ ಕಾಲ, 3.5-4 ದಶಕಗಳ ಕಾಲ ಅವರು ಕನ್ನಡ ಪತ್ರಿಕೋದ್ಯಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವರದೇ ಆದಂಥ ಒಂದು ತನ್ಮಯತೆಯಿಂದ, ಬದ್ಧತೆಯಿಂದ ಪತ್ರಿಕೋದ್ಯಮವನ್ನು ನಡೆಸಿದವರಲ್ಲಿ ಶೇಷಾದ್ರಿಯವರು ಕೂಡ ಒಬ್ಬರು. ಕೆ ಶೇಷಾದ್ರಿಯವರು ಅವರ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ ಕೆಲಸ ಕೂಡ ಬಹಳ ಆಕಸ್ಮಿಕ. ಜನಮಿತ್ರ ಪತ್ರಿಕೆಯಿಂದ ಆಚೆ ಬರ್ತಿದ್ದಂಗೆ ಅವರಿಗೆ ತಕ್ಷಣ ಅನಿಸುತ್ತೆ ಒಂದು ಪತ್ರಿಕೆಯನ್ನು ನಾನು ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ. ಅದು ಹಾಸನ ಮಾಧ್ಯಮ ಪತ್ರಿಕೆ. ಅದು ಎಲ್ಲರ ಧ್ವನಿಯಾಗಿ ಅವರದೇ ಆದ ಒಂದು ಸಹಜವಾದ ಒಂದು ಬರವಣಿಗೆಯ ನೆಲೆಯಲ್ಲಿ ಆ ಪತ್ರಿಕೆಯನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡ್ಬರ್ತಾರೆ. ಆದರೆ ಯಾರ ವಿರುದ್ಧ ಯಾವ ರಾಗ ದ್ವೇಷವನ್ನು ಕೂಡ ಅದರಲ್ಲಿ ಬಿತ್ತರ ಮಾಡೋದಿಲ್ಲ. ಅವರು ಸರಳ ಸಜ್ಜನಿಕೆಯ ಸೌಜನ್ಯದ ಪತ್ರಿಕೆಯನ್ನು ರೂಪಿಸುವ ನಿಟ್ಟಿನಲ್ಲಿ, ಒಂದು ಸಾಂಪ್ರದಾಯಿಕ ಚೌಕಟ್ಟಿನಲ್ಲೂ ಕೂಡ ಪತ್ರಿಕೆಯನ್ನು ತರುವಂಥ ನಿಟ್ಟಿನಲ್ಲಿ ಅವರು ಹೆಜ್ಜೆಯನ್ನು ಇಟ್ಟಂಥವ್ರು. ಹಾಗಾಗಿ ಶೇಷಾದ್ರಿಯವರಿಗೆ ನಾವು ಯಾವಾಗಲೂ ಕೂಡ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಅವಧಿಯಲ್ಲಿ ಅವ್ರ ಜೊತೆ ನಮ್ಮ KR ಮಂಜುನಾಥ್ ಕೂಡ ಅವರ ಅವಧಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ಹಾಗೆ ಬಾಗೂರಿನಲ್ಲೇ ಹೋರಾಟ ನಡೆಯುವ ಸಂದರ್ಭದಲ್ಲೆಲ್ಲ ಅವರ ನೆನಪುಗಳನ್ನು ನಾವು ಸದಾ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಅಂಥ ಒಂದು ಕಾಲಘಟ್ಟದಲ್ಲಿ, ಹಾಸನದ ಪತ್ರಿಕೋದ್ಯಮದ ಕಾಲಘಟ್ಟದಲ್ಲಿ ಅವರನ್ನು ಮರೆತು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸೌಜನ್ಯದ ಎಲ್ಲೆಯನ್ನು ಮೀರಿದ ಹಾಗೆ ಬದ್ಧತೆಯಿಂದ ಕೆಲಸವನ್ನು ಮಾಡಿದಂಥವರಲ್ಲಿ ನಮ್ಮ ಕೆ ಶೇಷಾದ್ರಿಯವರು ಕೂಡ ಮೊದಲಿಗರಾಗಿ ನಿಲ್ತಾರೆ. ಅವರ ಸಹೋದರರು ನಮ್ಮ ಕೇಶವ ಪ್ರಸಾದ್ ಇವರೆಲ್ಲರೂ ಕೂಡ ಅವರದೇ ಆದ ಒಂದು ನಿಟ್ಟಿನಲ್ಲಿ ಅವರ ಪತ್ರಿಕೆಯನ್ನು ತಂದಂಥವ್ರು. ಹಾಗಾಗಿ ಅವರಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಿಂದೆ ಅವರಿಗೆ ಕೊಡಬೇಕಾದಂಥ ಸನ್ಮಾನವನ್ನು, ಗೌರವವನ್ನು ಸಮರ್ಪಣೆ ಮಾಡಲಾಗಿದೆ. ಹಾಗೆ ಮಾಧ್ಯಮ ಅಕಾಡೆಮಿಯ ವತಿಯಿಂದಲೂ ಕೂಡ ಅವರಿಗೆ ಆ ಗೌರವವನ್ನು ಸಮರ್ಪಣೆ ಮಾಡಲಾಗಿದೆ. ಇವತ್ತು ಅವರು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಮಗಳು ಅಮೆರಿಕದಲ್ಲಿದ್ದಾರೆ. ಅವರ ಮನೆಯವರು ಟೀಚರ್ ಆಗಿದ್ದವರು ಈಗ ನಿವೃತ್ತಿಯಾಗಿದ್ದಾರೆ. ಒಂದು ಸಂತೃಪ್ತ ಜೀವನವನ್ನು, ತುಂಬು ಜೀವನವನ್ನು ನಡೆಸಿದಂಥ ಕೀರ್ತಿ, ಹೆಗ್ಗಳಿಕೆ ಅವರದು. ಅವರ ಮನೆಯಲ್ಲಿ ಅವರನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಮಸ್ತ ಕನ್ನಡ ನಾಡಿನ ಪತ್ರಕರ್ತರ ಎಲ್ಲರ ಪರವಾಗಿ ಇವತ್ತು ಗೌರವಿಸಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಹಾಗಾಗಿ ಅವರ ದಂಪತಿಗಳಿಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಶಿವಾನಂದ್ ಅವರೇ, ನಮ್ಮ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನಮಗೆ ಎಲ್ಲ ಬಾಗೂರಿನಲ್ಲಿ ಅವರಂತೆ ನಿಮ್ಮ ಸಹಕಾರ, ಮಂಜಾನ ಸಹಕಾರದಿಂದ ನಾನು ಹೆಸರು ನಂದೇನಿಲ್ಲ. ನೀವೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಾ. ಅಂದರೆ ನಾನು ನಿಮಗೆ ಕೃತಜ್ಞ. ಈ ಅಭಿಮಾನ, ಪ್ರೀತಿ, ವಿಶ್ವಾಸ ನಾವಿರೋದು ನೀವು ನಮ್ಮ ಮೇಲೆ ಇರ್ತೀರಿ. ನೀವು ಚಿಕ್ಕವರು ನಮಗಿಂತ, ನಿಮ್ಮ ಭಗವಂತ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನಮ್ದು ಜೆಸಿದೆಲ್ಲ ಇತ್ತು, ಬೇಕಾದಂತೆ ಲೆಕ್ಕ ಕೊಟ್ಟಿದ್ದೆಲ್ಲ ನೋಡಿದಿರಲ್ಲ. ಜೆಸಿ ಪ್ರೆಸಿಡೆಂಟ್ ಆಗಿದೆ, ಅದೇನೆ ಇದ್ರಲ್ಲಿ ಬರುತ್ತೆ. ಹೇಳಿ, ಹೆಂಗೆ ಹೇಳ್ಬಿಡಿ. ಹಾಸನ ಜೆಸಿ ಸದ್ಯಕ್ಕೆ ಅಧ್ಯಕ್ಷನಾಗಿದ್ದೆ. 12 ಸರಿ ರಕ್ತದಾನ ಮಾಡಿದ್ದೀನಿ. ಆಮೇಲೆ ಸೀತಾರಾಮನ್ ದೇವಸ್ಥಾನ ಡೈರೆಕ್ಟರ್ ಆಗಿದೆ. ಆಮೇಲೆ ಬ್ಯಾಂಕ್ಗೆ 4 ಟರ್ಮ್, ಕಂಟಿನ್ಯೂ ಬ್ಯಾಂಕ್ 4 ಟರ್ಮ್ ನಾನು ಬ್ಯಾಂಕ್ ನಿರ್ದೇಶನ ಕೆಲಸ ಮಾಡಿ, ಸಹಕಾರಿ ಇಲಾಖೆ. ಹಾಗೆ ಇದು ಸಿನಿಮಾದಲ್ಲೂ ಕೂಡ ನಾವು ಬೆಂಗಳೂರು ಕಾಲೇಜ್ ಹೋದಾಗಲೂ ಕೂಡ ಕೆಲವು ಸಿನಿಮಾಗಳ ಸಣ್ಣಪುಟ್ಟ ಪಾಠ ಮಾಡಿದ್ದೆ, ನಾಟಕಗಳು ಮಾಡಿದ್ದೆ. ಸಾಕಷ್ಟು ಹಾಸನ ವಸ್ತು ಪ್ರದೇಶಕ್ಕೆ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದೆ, ಸಾಕ್ಷರತೆ ಮೆಂಬರ್ ಆಗಿದೆ. ಸಾಕಷ್ಟು ಮಾಡಿದ್ದೆ. ಆದರೆ ನಿಮ್ಗಳ ಮಂದಿ ಏನೋ ಅಲ್ಲ, ಏನೋ ನಮ್ಮ ಕೆಲಸದಷ್ಟು ನಾವು ಮಾಡ್ಕೊಂಡಿದ್ದೀವಿ. ಅದೇ ದೊಡ್ಡದಲ್ಲ ಸರ್, ಪ್ರೀತಿ ವಿಶ್ವಾಸ. ಹಾಸನ ಮಾಧ್ಯಮ ಎಷ್ಟು ವರ್ಷ ನಡೆಸಿರಿ? ಇನ್ನು ನಾನು ಈಗ ಒಂದು 5 ವರ್ಷ ಆಯ್ತು ಕೇಶವ ವಹಿಸಿ. ಹಾಗೆ ಜನಮಿತ್ರ ಕೇಶವ ವಹಿಸಿದ್ರೆ ನಾನು ಗೌರವ ಇಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದೆ. ನೆನಪುಗಳೇ ಇದೆ ಸರ್. ಹಾಸನ ಜಿಲ್ಲಾ ಅಧ್ಯಕ್ಷರಾಗಿದ್ದಾಗ ನಾವು ನಮಗೆ ಶಿವಾನಂದ್ ತುಂಬ ಸಹಕಾರ. ಮೇನ್ ಬಾಗೂರಿನಲ್ಲಿ ಹೋರಾಟ. ನನ್ನ ಹೆಸರು ಭಯ. ಶಿವಾನಂದ್ ಜೊತೆಯಲ್ಲೇ ಇದ್ದು ಎಲ್ಲ ರೀತಿಯಲ್ಲೂ ಅವರು ತಗೊಂಡು ಶಿವಾನಂದ್ ನನಗೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಮಂಜಣ್ಣ,
ಮಂಜಣ್ಣ ಅಂತ ಪ್ರತಿಯೊಂದಕ್ಕೂ ನನಗೆ ಬಲಗೈಯಾಗಿ ಕೆಲಸ ಮಾಡಿದೆ. ನಾನೇನಪ್ಪ ಒಂದು ಸ್ವಲ್ಪ ನನಗೆ ಧೈರ್ಯ ತಂದು ನನಗೆ ಧೈರ್ಯ ತಂದು ಕೆಲಸ ಮಾಡಿದ್ರೆ ಶಿವಾನಂದ್ ಮತ್ತೆ ಮಂಜಣ್ಣ ಅವ್ರು ನಾನು ಯಾವತ್ತೂ ಮರಿಲ್ಲ. ಮಂಜಣ್ಣ ಶಿವಾನಂದ ಅದೇ ನನಗೆ ಚುನಾವಣೆಯಲ್ಲಿ ಗೆಲ್ಲುವಾಗ ಎಲೆಕ್ಷನ್ನಲ್ಲೂ ಕೂಡ ಶಿವಾನಂದ ಅವರೇ ಚುನಾವಣಾ ಆಚಾರ್ಯರಾಗಿ ನನ್ನ ಎಲೆಕ್ಷನ್ ನಡೆದಿದೆ. ಫಸ್ಟ್ ಎಲೆಕ್ಟೆಡ್ ಇದ್ದೆ ನಾನೇ. ಶಿವಾನಂದ ಅವರೇ ನನ್ನನ್ನು ಗೆಲ್ಲಿಸ್ಕೊಟ್ಟು ಅವರು ಚುನಾವಣೆಗೆ ಗೆಲ್ಲಿಸ್ಕೊಟ್ಟು KM ರಾಜೇಗೌಡ ನನ್ನ ಕ್ಲಾಸ್ಮೇಟ್ ತಮಾಷೆ ಮಾಡಿದ್ರು. ನಾವು ವಾಪಸ್ ಬರ್ತಾ ಅದು ಊರಿಗೆ ಹೋಗಿದ್ದು. ಶಿವಾನಂದನೇ ನಮ್ಮ ಎಲೆಕ್ಷನ್ ಒಂದು ಹೆಸರುಕೊಟ್ಟು ಅದಕ್ಕೆ ಜಿಲ್ಲಾ ಪರಿಷತ್ ಎಲೆಕ್ಷನ್ ನಾನು ಬರಲ್ಲ, ನನಗೆ ರಾಜಕೀಯ ಬೇಡ ಅಂತೇಳಿ ಶಿವಾನಂದ ಅವತ್ತೇ ಮಾತಾಡಿದ್ರು. ನಿಸ್ವಾರ್ಥ ಪತ್ರಕರ್ತರು ಶಿವಾನಂದ ಮತ್ತೆ ಮಂಜಣ್ಣ ಅವರಿಬ್ರು ಅಷ್ಟೇ ನನಗೆ ಬಹಳ ಪ್ರೀತಿ ವಿಶ್ವಾಸ. ಇದೇ ರೀತಿ ಯಾವತ್ತೂ ಅವ್ರು ಇಟ್ಟಿರಲಿ, ನಾನು ಕೂಡ ನೋಡಿದ್ದೀನಿ. ನನಗೆ ಕುಟುಂಬದವರು ಕೂಡ ಮಂಜಣ್ಣನ ತಾಯಿ ಇರ್ಬೋದು, ಶಿವಾನಂದ ಮನೆಯವರು ಎಲ್ಲರೂ ಬಹಳ ಪ್ರೀತಿ ವಿಶ್ವಾಸ. ಇದೇ ಪ್ರೀತಿ ಕೊನೆಯವರೆಗೂ ಇರಲಿ ಅಂತ ಭಗವಂತನ ಪ್ರಾರ್ಥಿಸ್ಕೊಳ್ತೀನಿ. ಇದೇ ರೀತಿ ಯಾವತ್ತೂ ಇರೋಣ. ಭಗವಂತ ಒಳ್ಳೇದ ಮೇಲೆ ಎಲ್ರಿಗೂ. ನೀವು ಹಂಗೆ ಸೈಡಿಗೆ ಬನ್ನಿ. ಲೋಕ ಸಮಸ್ತ ಸುಖಿನೋ ಅಂತ ಬನ್ನಿ ಮೇಡಮ್, ಹಂಗೆ ಬನ್ನಿ. ಇಲ್ಲಿ ಈ ಕಡೆ ಸೈಡಿಗೆ ಬನ್ನಿ. ಈ ಕಡೆ ಬರಕ್ಕೆ ಕಡೆ ಬೇಡ. ಶಾಸ್ತ್ರ ಹೌದು ಸರ್, ನಿಮ್ಮಂತರ ಪ್ರೀತಿ ಬಹಳ. ನಮಸ್ಕಾರ ಮೇಡಮ್ ಅವ್ರು ಒಂದೆರಡು ಮಾತಾಡ್ತೀರಾ? ಹೇಳಿ. ನಾನು ಶಿಕ್ಷಕಿಯಾಗಿ ಸಿಟಿಯಲ್ಲಿ ಬಹಳ ವರ್ಷ ಕೆಲಸ ಮಾಡಿ, ಹಾಗೆ ಲೀನ್ ಶಿಫ್ಟ್ ಆಗಿ ಹಳ್ಳಿಯಲ್ಲಿ 10 ವರ್ಷ ಕೆಲಸ ಮಾಡಿ, ಆಮೇಲೆ ಡೆಪ್ಟೇಷನ್ ಬಂದರೂ ಕೂಡ ನಾನು ಅದು ಹಳ್ಳಿ ಮಕ್ಕಳಿಗೆ ಮೋಸ ಆಗಬಾರ್ದು ಅಂತ ಹೇಳಿ 10 ವರ್ಷ ನಮ್ಮ ಶಾಲೆಯನ್ನು ಬಹಳ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದು ಎಲ್ಲ ಖುಷಿ ಪಟ್ಟರು. ಅಂತಹ ಒಂದು ಶಾಲೆ ಕೆಲಸವನ್ನು ಇವ್ರ ಜೊತೆ ಒಡನಾಟ ಕ್ಲಸ್ಟರ್ ಫಸ್ಟ್ ಕ್ಲಸ್ಟರ್ ಅಂತ ಬರುತ್ತೆ. ಅದೆಲ್ಲ ಇವ್ರ ಜೊತೆ ಹೆಂಗ್ ಪತ್ರಕರ್ತರಾಗಿ ಒಡನಾಟ. ಸ್ಟಾರ್ಟಿಂಗ್ ಸಾಲ್ಗಾಮಿ ಪ್ರೆಸಿಡೆಂಟ್ ಒಂದು ಸಿಟಿಗೆ ಲೋನ್ ಕೊಡಲಿಲ್ಲ. ಸಾಲ್ಗಾಮಿ ಬರ್ತಾ ಇದೆ. ಇದು ಪ್ರೆಮಿಸ್ ಡೆಲಿವರಿ ಆಗಿತ್ತು. ಹೇಳ್ತಾರೆ ನಮ್ಮ ಮನೆಯವರು BSNL ಅಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಒಂದು ಏನಾಗಿದ್ದು BSNL ಕಮಿಟಿ ಅದೇನೇ ಇಲ್ಲ ಬೇಡ. ನೀವು ಸಾಲ್ಗಾಮಿ ಪೇಪರ್ ಮಾಡಿದ್ದಿಲ್ಲ ಸಾಕು. ಹೇಗೆ ಮಾಡೋದು ಸಾಲ್ಗ ಮೇಲೆ ಪೇಪರ್ ಮಾಡಿದಾಗ ನಾನು ಜೊತೆಯಲ್ಲಿ ಇದ್ದು ಬೆಳಗ್ಗೆಯಿಂದ ಸಂಜೆ ತನಕ ಕಂಪ್ಯೂಟರ್ ಅವಾಗಿಂದ ನಮ್ಗೆ ಅದು Composing. ಅಕ್ಷರಗಳಿಗೆಲ್ಲ